ಗದಗ ಜಿಲ್ಲೆ ಗದಗ ತಾಲೂಕಿನ ಬೆಳಹೋಡ ಗ್ರಾಮದಲ್ಲಿ ಗ್ರಾಮೀಣ ಮಕ್ಕಳ ಶಿಕ್ಷಣದ ಅಭ್ಯುದಯಕ್ಕಾಗಿ ಸ್ಥಾಪನೆಗೊಂಡ ಶ್ರೀ ಮಾತೆ ಶಾರದಾದೇವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೂತನ ವರ್ಗಕೋಣೆಗಳ ಉದ್ಘಾಟನೆ, ಪೋಷಕರ ಕ್ರೀಡಾಕೂಟ ಹಾಗೂ ಪತ್ರಕರ್ತರಾದ ಆನಂದಯ್ಯ ವಿರಕ್ತಮಠ ಸಂಪಾದಕತ್ವದ ಜನಶ್ರೀ ಟೈಮ್ಸ್ ಟೈಟಲ್ ಬಿಡುಗಡೆ ಮತ್ತು ಶ್ರೀಮತಿ ಲಕ್ಷ್ಮೀ ಆನಂದಯ್ಯ ವಿರಕ್ತಮಠ ಇವರ ದ್ವಿತೀಯ ಸುಪುತ್ರ ಕುಮಾರ ವೇದಾಂತ ವಿರಕ್ತಮಠನ ದ್ವಿತೀಯ ಜನ್ಮದಿನೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಮಾಜಿ ಸಚಿವರು ಹಾಗೂ ನರಗುಂದ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದ ಸಿಸಿ ಪಾಟೀಲ್ ಸಸಿಗೆ ನೀರೆರೆದು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ನೀಡಿ ಜನಶ್ರೀ ಟೈಮ್ಸ್ ಕನ್ನಡ ದಿನಪತ್ರಿಕೆಯ ಲೋಗೋ ಬಿಡುಗಡೆಗೊಳಿಸಿ ನಂತರ ಕುಮಾರ ವೇದಾಂತ ವಿರಕ್ತಮಠನ ಜನ್ಮದಿನದ ನಿಮಿತ್ತ ಕೇಕ್ ತಿನ್ನಿಸಿ ಶಾಲೆಗೆ ಹಾಗೂ ಜನಶ್ರೀ ಟೈಮ್ಸ್ ಕನ್ನಡ ದಿನಪತ್ರಿಕೆಗೆ ಶುಭ ಕೋರಿ ಉದ್ಘಾಟನಾ ಪರನುಡಿಗಳನ್ನಾಡಿದ್ರು. ಇವರ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಆತ್ಮೀಯ ಸ್ನೇಹಿತರಾದಂಥ ಹಿರೇಮಠರ ಜನಶ್ರೀ ಟೈಮ್ಸ್ನ ಕನ್ನಡ ದಿನಪತ್ರಿಕೆ ಮತ್ತು ಡಿಜಿಟಲ್ ವಾಹಿನಿಯ ಲೋಗೋ ಬಿಡುಗಡೆ ಸಮಾರಂಭ. ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಆನಂದಯ್ಯ ಹಿರೇಮಠರವರೇ, ಅನಂತ್ ಕಾರ್ಕಲ್ ಅವರೇ, ವಸಂತ್ ಮೇಟಿ ಅವರೇ, ಆತ್ಮೀಯ ಸ್ನೇಹಿತರಾದಂಥ ಶ್ರೀಧರ್ ಬೆಟಗೇರಿ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಹಿಂದಿನ ಡಿಡಿಪಿ ಆದಂಥ ಸನ್ಮಾನ್ಯ ರೆಡ್ಡೇರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಆಮಂತ್ರಿತ ಆತ್ಮೀಯ ಗಣ್ಯರೇ, ನಡೆದಿರ್ತಕ್ಕಂಥ ಶ್ರದ್ಧೆಯ ತಾಯಿತರೆ, ಗುರು ಹಿರಿಯರೇ, ಮುದ್ದು ವಿದ್ಯಾರ್ಥಿನಿಯರೇ, ಬಹಳ ಸುಂದರವಾದಂಥ ಕಾರ್ಯಕ್ರಮ. ಶ್ರೀಧರ್ ಬೆಟಗೇರಿ ಅವರಿಗೆ ಮತ್ತು ಹಿರೇಮಠರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗಾಗಲೇ ನಿವೃತ್ತ ಡಿಡಿಪಿ ಆದಂಥ ರೆಡ್ಡೇರವರು ಸುದೀರ್ಘವಾದಂಥ ತಮ್ಮ ಅಧ್ಯಾಪಕ ವೃತ್ತಿಯ ಒಂದು ಅನಿಸಿಕೆಗಳನ್ನು, ಭಾವನೆಗಳನ್ನು ಸುದೀರ್ಘವಾಗಿ ತಮ್ಮೊಂದಿಟ್ಟಿದ್ದಾರೆ. ಖ್ಯಾತ ಪತ್ರಕರ್ತರಾದಂಥ ಆತ್ಮೀಯ ಸ್ನೇಹಿತರಾದಂಥ ಅನಂತ್ ಕಾರ್ಕಲ್ ಅವರು ಕೂಡ ತಮ್ಮ ಅನುಭವವನ್ನು ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಿದ್ದಲಿಕ್ಕೆ ತೆಗೆದುಕೊಳ್ಬೇಕಾದಂಥ ಕ್ರಮಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡೋಕೆ ರೆಡ್ಡವರು ಮತ್ತು ಅನಂತ್ ಕಾರ್ಕಳ ನನಗೇನು ಉಳಿಸಿಲ್ಲ. ಇನ್ಫ್ಯಾಕ್ಟ್ ನನಗೆ ಸಹಾಯ ಮಾಡ್ಯಾರಂತ ನಾನು ತಿಳ್ಕೊಂತೇನೆ. ಮನುಷ್ಯನ ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯ. ಹಿಂದೆ ಒಂದು ಕಾಲ ಇತ್ತು ಮಕ್ಕಳಿಗೆ ಆಸ್ತಿ ಮಾಡಬೇಕಂತ. ಆದರೆ ಇವತ್ತಿನ ಮಕ್ಕಳು ತಂದೆ ತಾಯಿ ಮಾಡಿದಂಥ, ಅಣ್ತಂಬರು ಮಾಡಿದಂಥ ಆಸ್ತಿಯನ್ನ ಎಷ್ಟು ದಿವಸ ಉಳಿಸ್ಕೊಂತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಬಹಳ ಜನ ಗಾಡಿ ಮಾಡ್ಕೊಂಡು ಗೋವಾಕ್ಕೆ ಹೋಗ್ತಾರ. ನಂತರ ಬರುವಾಗ ಸಾಲ ಮಾಡ್ಕೊಂಡು ಬರ್ತಾರೆ. ಅಲ್ಲಿಂದ ಬೌನ್ಸರ್ಸ್ ಬಂದು ಇಲ್ಲಿ ಒಂದು ವಸೂಲು ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ನೆನಪಿಯಲ್ಲಿ ಶೋ ನಾನು ನಿರ್ವಹಿಕೆನ ಆ ಕಾರಣಕ್ಕಾಗಿ ಮಕ್ಕಳಿಗೆ ಒಂದು 5 ನಿಮಿಷ ಮಾತಾಡ್ತಾನೆ. 2 ನಿಮಿಷ ಮಕ್ಕಳಿಗೆ ಆಸ್ತಿಯನ್ನು ಮಾಡೋಕ್ಕೆ ರೆಡಿ ಇಲ್ಲ. ಆದ್ರೆ ಮಕ್ಕಳನ್ನ ಆಸ್ತಿ ಮಾಡೋದು ಬಹಳ ಇಂಪಾರ್ಟೆಂಟ್. ಇವತ್ತು ಮಕ್ಕಳನ್ನ ಆಸ್ತಿ ಮಾಡೋದು ಅಂದ್ರೆ ಏನು? ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ನಮ್ಮ ರೆಡ್ಡರ್ ಸಾಹೇಬ್ರು ಹೇಳಿದರು, ಇವತ್ತಿನ ಈ ಕಾರ್ಯಕ್ರಮದ ಸಂದೇಶನ ಗುಣಮಟ್ಟ ಸಾರಲಿ ಅನ್ನುವಂಥದ್ದು. ಬಹಳ ಅರ್ಥಗರ್ಭಿತವಾದಂಥ ಮಾತನ್ನ ತಮ್ಮ ಅನುಭವದ ಮುಖಾಂತರ ಹೇಳ್ಯಾರ. ಆ ಕಾರಣಕ್ಕಾಗಿ ಗುಣಮಟ್ಟ ಅನ್ನೋದು ರಾಜಕಾರಣಿಯಾದ ನನ್ನಿಂದ ಹಿಡ್ಕೊಂಡು ಶಿಕ್ಷಕ ವೃಂದದವರಿಗಿರಬೇಕು, ಮಾಧ್ಯಮದ ಸ್ನೇಹಿತರಿಗಿರಬೇಕು, ಎಲ್ಲರಿಗೂ ಆ ಗುಣಮಟ್ಟ ಇರಬೇಕಾಗ್ತದೆ. ನಾನು ಪದೇ ನಾನು ಒಂದು ಸ್ಕೂಲಿನ ಚೇರ್ಮನ್ ಅದೇನೆ, ಲಯನ್ಸ್ ಎಜುಕೇಶನ್ ಸೊಸೈಟಿಯ ಚೇರ್ಮನ್ ಅದೇನೆ. ನಮ್ಮ ಶಾಲೆಯಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿ
ಜೈನ್ ಸಮುದಾಯದ ವಿದ್ಯಾರ್ಥಿ ಇವತ್ತು DC ಆಗಿ ಬಿಹಾರದೊಳಗೆ ಕೆಲಸ ಮಾಡ್ತಾರೆ. ಲೋವರ್ KGಯಿಂದ SSLC ವರೆಗೆ ನಮ್ಮ ಸ್ಕೂಲ್ನಾಗ ಓದಿದ್ವಿ. ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅಂತ ನಾವು ಕರಿತೇವೆ. ಟೀಚರ್ಸ್ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್, ಗುಣಮಟ್ಟದ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣ. ಇವತ್ತ ಪಾಲಕರನ್ನ ಹಿಡ್ಕೊಂಡು ಶಿಕ್ಷಕರನ್ನ ಹಿಡ್ಕೊಂಡು ಏನು ಒಂದು ಹವ್ಯಾಸ ಆಗೈತೆ ಅಂದ್ರೆ ನನ್ನ ಮಗ 100ಕ್ಕೆ 100 ತಗೊಂತಾನ, ನನ್ನ ಮಗ 100ಕ್ಕೆ 99 ತಗೊಂತಾನ, ಇಷ್ಟ ಐತಿ. ವಾಟ್ ಈಸ್ ಇಸ್ ಕಾಮನ್ ಸೆನ್ಸ್ ಅಂದ್ರೆ ಕಾಮನ್ ಸೆನ್ಸ್ ಇಲ್ಲ, ಸಾಮಾಜಿಕ ಪ್ರಜ್ಞೆ ಇಲ್ಲ. ಇವತ್ತು ಸಾಕಷ್ಟು ನಮ್ಮ ದೂರದರ್ಶನದವರು ಬೆಂಗಳೂರು, ಮೈಸೂರು, ಮಂಗಳೂರು ಅಂತ ಮಹಾನಗರದಾಗ ಈ ದೇಶದ ಪ್ರಧಾನಿ ಯಾರು ಅಂತ ಕೇಳಿ ತೆಂಡೂಲ್ಕರ್ ಅಂತ ಹೇಳೋರು ಹೇಳ್ಯಾರ. ಅದಕ್ಕಾಗಿ ಸಮಗ್ರ ಶಿಕ್ಷಣದ ವ್ಯವಸ್ಥೆ ಬೇಕು. ನಾನು ನಮ್ಮ ಈ ಶಾಲೆಯ ಶಿಕ್ಷಕ ವೃಂದಕ್ಕೆ ಮನವಿ ಮಾಡ್ತೇನೆ, ಮಕ್ಕಳನ್ನ ಟೆಕ್ಸ್ಟ್ ಬುಕ್ ಆಗಿ ಮಾಡಿ, ಗೈಡ್ ಮಾಡಬೇಡ. ಗೈಡ್ ಅಂದ್ರೆ ಪ್ರಶ್ನೆ ಕೂತ್ರೆ ಅಷ್ಟೇ ಇರ್ತೈತಿ. 2 ಇರಲಿ 4, 2 ಇರಲಿ 4 ಹೆಂಗೆ ಆಕೈತಿ ಅನ್ನೋದನ್ನ ಬಿಡಿಸಿ ಹೇಳ್ಬೇಕಂದ್ರೆ ಯಾರಿಗೂ ಬರೋದು. SSLCಗೆ ಒಂದು ಎಕ್ಸಾಮ್ ಇದೆ, ಒಂದು ಪ್ರಶ್ನೆ ಇರ್ತದೆ, ಭೀಮನು ದುರ್ಯೋಧನನನ್ನು ಹೇಗೆ ಕೊಂದನು? ಆ ಹುಡುಗನ ತಲೆಗೆ ಏನೂ ಗಂದಿದ್ದಿದ್ದಿಲ್ಲ ಅಂತ. ಅದು ಒಂದು ಪುಟ ಬರಿಬೇಕಾದನು, ಒಂದು ಪುಟದ ಉತ್ತರ ಅದು. ಭೀಮನು ದುರ್ಯೋಧನನನ್ನು ಹೇಗೆ ಕೊಂದನು? ಗದ ಎದ್ದಾಗಿದ್ದು, ತೊಡಿಗೆ ಹೊಡೆದಿದ್ದು, ಭೀಮ ಸೋಲಾಕ್ ಬಂದಿದ್ದು, ಆವಾಗ ಕೃಷ್ಣ ತೊಡೆ ಬಡಿದು ತೋರಿಸಿ ತೊಡಿಗೆ ಹೊಡಿ ಅಂತ ಇದ್ದು ಏನೂ ಗುರ್ತಿದ್ದಿದ್ದಿಲ್ಲ. ಏನು ಸ್ಟಾರ್ಟ್ ಮಾಡಿದ? ಪ್ರಶ್ನೆ ಬರದ, ಉತ್ತರ ಸ್ಟಾರ್ಟ್ ಮಾಡಿದ. ಭೀಮನು ದುರ್ಯೋಧನನನ್ನು ಗುದ್ದಿ 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 ಬೇಸ್ ಮುಗಿಯಕ್ಕೆ ಬಂದೆ ಅಂತ ಕೊಂದನು ಅಂದ. ಹಂಗಾಗ್ಬಾರ್ದು ನಮ್ಮ ಮಕ್ಕಳು. ಭೀಮನು ದುರ್ಯೋಧನನು ಹೆಂಗೆ ಕೊಂದ ಅಂದ್ರೆ ಮೊದಲು ಗದ ಯುದ್ಧ ಸ್ಟಾರ್ಟ್ ಆಕೈತಿ. ದುರ್ಯೋಧನ ತಾಯಿಯ ಆಶೀರ್ವಾದದಿಂದ ಅವನ ಮೈ ಎಲ್ಲ ವಜ್ರ ಕವಚ ಆಗಿರ್ತೈತಿ. ಕೃಷ್ಣ ಪರಮಾತ್ಮ ನಡಕ್ಕೆ ಬಂದ ತೊಡಿಗೆ ಬಾಯಿಯಲ್ಲಿ ಸುತ್ತಿದ್ದು ಬಿದ್ರೆ ಅಲ್ಲಷ್ಟ ಒಂದು ಅದ್ರ ಇರ್ತೈತಿ. ಅಲ್ಲಿ ಹೊಡಿ ಅಂತ ಹೇಳಿದಾಗ ಸಾಯ್ತಾನ ಅನ್ನುವಂಥ ಜ್ಞಾನ ಮಕ್ಕಳಲ್ಲಿ ಬರ್ಬೇಕಾದ್ರೆ ಮಕ್ಕಳು ಮಸ್ಟ್ ಬಿಕಮ್ ಅ ಟೆಕ್ಸ್ಟ್ ಬುಕ್. ಅದು ಇಂಥ ಸಣ್ಣ ಹಳ್ಳಿಯಲ್ಲಿ ಪ್ರಯೋಗ ಮಾಡಕತ್ತಾರೆ. ಆ ಕಾರಣಕ್ಕಾಗಿ ಇದರಲ್ಲಿ ಅವರಿಗೆ ಯಶಸ್ಸು ಸಿಗಲಿ, ಲಾಭ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ. ಆದ್ರೆ ಇಲ್ಲಿಂದ ಕಲಿತು ಹೋದಂಥ ಮಕ್ಕಳು ಈ ನಾಡಿನ ಭವ್ಯ ನಾಗರಿಕರಾಗಲಿ, ಒಳ್ಳೊಳ್ಳೆ ವಿಜ್ಞಾನಿಗಳಾಗಲಿ, ಒಳ್ಳೊಳ್ಳೆ ಡಾಕ್ಟರ್ ಆಗಲಿ, ಒಳ್ಳೊಳ್ಳೆ ಆಫೀಸರ್ ಆಗಲಿ, ಒಳ್ಳೊಳ್ಳೆ ರಾಜಕಾರಣಿಗಳಾಗಲಿ, ಒಳ್ಳೊಳ್ಳೆ ಸಂತರಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ನಾನು ಶ್ರೀಧರ್ ಬೆಟ್ಟಿಗೇರಿ ಮತ್ತು ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನದರ ಅವರೆಲ್ಲರಿಗೂ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ಪಾಲಕರು ಕೂಡ ನಮ್ಮ ರೆಡ್ಡರ್ ಹೇಳಿದ್ರಾಗಲಿ ಮಕ್ಕಳನ್ನ ಹಿಡಿದಿಟ್ಟುಕೊಳ್ಳೋ ಸಂಬಂಧ ಸರ್ಕಾರಗಳ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಕತ್ತವೆ. ಶಾಲೆಯಲ್ಲಿ ಬಿಸಿ ಊಟದಿಂದ ಹಿಡ್ಕೊಂಡು ಸೈಕಲ್ ಇರ್ಬೋದು, ಸಾಕ್ಸ್ ಇರ್ಬೋದು, ಬೂಟ್ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ಎಲ್ಲ ಕೊಡ್ತಾವೆ. ಆದರೆ ಪಾಲಕರಿಗೂ ಕೂಡ ತಮ್ಮ ಮಗು ಸ್ಕೂಲ್ಗೆ ಹೋಗಿ ಏನು ಮಾಡ್ತೀವಿ ಅನ್ನೋದನ್ನ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಹೋಗಿ ಶಿಕ್ಷಕರ ಹತ್ರ ಕುಂತ ಏನ್ರಿ ನನ್ನ ಮಗ ಮಗಳು, ನನ್ನ ಮೊಮ್ಮಗ ಮೊಮ್ಮಗಳು ಚೆನ್ನಾಗಿ ಬರ್ತಾನೋ ಇಲ್ಲೋ, ಪಾಲಕರು ಶಿಕ್ಷಕ ಹಾಕಿಕೊಟ್ಟಂತ ಹೋಮ್ವರ್ಕ್ ಅನ್ನ ಮನೆ ಕೆಲಸವನ್ನ ಮಾಡ್ಕೊಂಡು ಬರ್ತಾನೋ ಇಲ್ಲ ಅಂತ ಕೇಳಿದ್ರು. ಹಿಂದೆ ಗುರುಕುಲ ಮಾದರಿಯ ಶಿಕ್ಷಣ ಇತ್ತು, ಅವಾಗ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಇತ್ತು. ಇವತ್ತು ಯಾರಾದರೂ ಒಬ್ಬ ಶಿಕ್ಷಕರು ತಮ್ಮ ಮಕ್ಕಳಿಗೆ ಬೇರೆ ಬಂದ ಬಿಟ್ರೆ ಆ ಶಿಕ್ಷಕನ ಬಾಳೆ ಏನು ಉಳಿದಿಲ್ಲ. ಹೆಣ್ಮಕ್ಳು ಬಂದು ಬೇಕತ್ರ ಅಂತಾರೆ ಹೇಳುವಂತಿಲ್ಲ ಅಂತ ಶಬ್ದ ಉಪಯೋಗ ಮಾಡಿ ಶಿಕ್ಷಕನ ಬೈತಾರೆ. ಹೌದಲ್ಲ? ಕಲಿಕೆಯಲ್ಲಿ ಇರ್ಬೋದು, ನಾ ಶಿಕ್ಷಕನ ಶಾಸಕನ ಹೇಳಬಾರ್ದು. ಕಲಿಕೆಯಲ್ಲೂ ಕೂಡ ಸ್ವಲ್ಪ ಭಯ ಇರಬೇಕು. ಕಲಿಕೆಯಲ್ಲೂ ಕೂಡ ಎಲ್ಲ ವಿಷಯದಲ್ಲೂ ಕ್ಷೇತ್ರದಲ್ಲಿ ಭಯ ಇರಬೇಕು. ನಾನು ರಾಜಕಾರಣಿ ಆಗುವಾಗ ಜನರ ಕಂಡ್ರೆ ನನಗೆ ಭಯ ಇರಬೇಕು, ಜನರ ಕೆಲಸ ಮಾಡಬೇಕನ್ನುವಂಥ ಭಯ ನನಗಿರ್ಬೇಕು. ಶಿಕ್ಷಕರಿಗೆ ಸರಿಯಾಗಿ ಪಾಠ ಮಾಡ್ಬೇಕನ್ನೋ ಭಯ ಇರಬೇಕು. ಪಾಲಕರಿಗೆ ನನ್ನ ಮಕ್ಕಳು ಸರಿಯಾಗಿ ಓದ್ತಾರೋ ಇಲ್ಲೋ ಅನ್ನುವಂಥ ಮಕ್ಕಳ ಮೇಲೆ ನಿಗಾ ಇರಬೇಕು. ಆ ಕಾರಣಕ್ಕಾಗಿ ಪಾಲಕರು ಕೂಡ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನವನ್ನು ಹರಿಸ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, 50% ಅವ್ರು ಸ್ವಲ್ಪ ಹೊತ್ತು ಸ್ಕೂಲ್ನಾಗ ಇರ್ತಾರ, 4 ರಿಂದ 5 ತಾಸು 6 ತಾಸು ಸ್ಕೂಲ್ನಾಗ ಇರ್ತಾರ, ಉಳಿದ ದಿನದ 15-16 ತಾಸು ಮನೆಯೊಳಗಿರ್ತಾರ. ಆ ಕಾರಣಕ್ಕಾಗಿ ನೀವು ಕೂಡ
ಶಿಕ್ಷಕರಾಗಿ ಕೆಲಸ ಮಾಡಿದ್ರೆ ಆ ಮಗು ಈ ನಾಡಿನ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಬೆಳೆಯಕ್ಕೆ ಸಾಧ್ಯ ಆಕತಿ. ಸಿಲ್ವೇರ್ ಬೆಟಗೇರಿ ಅಂತ ಮತ್ತು ಅವರ ಸ್ನೇಹಿತರಂತ ಯುವಕರು ಏನು ಈ ಸಾಹಸಿ ಕೆಲಸವನ್ನು ಮಾಡ್ಯಾರ ಅದಕ್ಕೊಂದು ಸಾರ್ಥಕತೆಯನ್ನು ಸಿಗುತ್ತೈತಿ ಅನ್ನುವಂಥ ಮಾತನ್ನು ಹೇಳಿ ಶುಭವನ್ನು ಹಾರೈಸ್ತೇನೆ. ಎರಡನೇದಾಗಿ ಆತ್ಮೀಯ ಸ್ನೇಹಿತರಾದಂತಹ ಹಿರೇಮಠರವರು, ನಮ್ಮ ಕ್ಷೇತ್ರದವರ, ಅದರ ಪಕ್ಕದ ನಗರನವರು, ಜನಶ್ರೀ ಟೈಮ್ಸ್ ಅನ್ನುವಂಥ ದೂರದರ್ಶನ ಚಾನಲ್ ಇದೇನು ಯೂಟ್ಯೂಬ್ ಜನಶ್ರೀ ಪೇಪರ್ ಡಿಜಿಟಲ್ ವಾಹಿನಿಯನ್ನ ತೆಗೆದವ್ರೆ. ಅಂದ್ರೆ ನಮ್ಮನ್ನು ಬೇಯಕ್ಕೆ ನಾನೇ ಒಂದು ಚಾನಲನ್ನು ಉದ್ಘಾಟನೆ ಮಾಡೋದಂಗೆ ಆಗ್ತದೆ. ರಾಜಕಾರಣಿಗಳು ಹೊರ ಚಾನಲ್ ಬಹಳ ಕಡಿಮೆ ಅದಾವ. ಒಬ್ಬ ರಾಜಕಾರಣಿ ಒಂದು 500 ಸಾಮೂಹಿಕ ಮದುವೆ ಮಾಡ್ತಿರ್ತಾರೆ. 499 ವಯಸ್ಸಿಗೆ ಬಂದು ವಧುವರ ಇರ್ತಾರೆ. ಒಂದೇ ಕಣ್ಣೆ ಅಂಡರ ಏಜ್ ಇತ್ತಂದ್ರೆ ಅಲ್ಪ ಹೆಣ್ಮಗಳಿಗೆ ಮದುವೆ ಮಾಡಿದ ಶಾಸಕ ಸಿ ಪಾಟೀಲ್. 499 ಹೇಳೋನೇ ಇಲ್ಲ ಅನಂತ. ಆ ಒಂದೇನು ಇರ್ತಲ್ಲ ಅದ ಒಂದತ್ರ ಹೇಳ್ತಾರೆ. ಆದ್ರೆ ಆನಂದ್ ಹಿರೇಮಠರು ಒಬ್ಬ ಕ್ರಿಯಾಶೀಲ ಪತ್ರಕರ್ತ. ಆನಂದ್ ಹಿರೇಮಠರಿಗೆ ನನ್ನ ಮನವಿಷ್ಟೇ, ನಕಾರಾತ್ಮಕ ಸುದ್ದಿಯ ಜೊತೆಗೆ ಸಕಾರಾತ್ಮಕ ಸುದ್ದಿಯೂ ಕೂಡ ನಿಮ್ಮ ಪತ್ರಿಕೆಯಲ್ಲಿ ಮತ್ತು ಜಾಹೀರಾತಿನಲ್ಲಿ ಸಮಯ ಇದೆ. ಇವತ್ತು ನಾವು ಟಿವಿ ಹಚ್ಚಿದ್ರೆ ಬರೀ ಕ್ರಿಟಿಸಿಸಮ್ ಭಾಳ ಇರ್ತದೆ, ಹೊಗಳಿಕೆ ಭಾಳ ಕಡಿಮೆ ಇರ್ತದೆ. ಒಳ್ಳೆ ಕೆಲಸ ಮಾಡಿದಾಗ ಹೊಗಳಿಕೆನೂ ಬೇಕು, ತಪ್ಪು ಮಾಡಿದಾಗ ತಿನ್ನಕ್ಕೆ ಮಾಧ್ಯಮ ಸ್ವತಂತ್ರ ಐತಿ, ಹಕ್ಕೈತಿ ಮಾಧ್ಯಮಕ್ಕೆ. ಮೊದಲ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ 3 ಅಂಗಗಳಿದ್ದ ಪ್ರಜಾಪ್ರಭುತ್ವದೊಳಗೆ. ಈಗ ಪತ್ರಿಕಾ ರಂಗವು ಕೂಡ ಪ್ರಜಾಪ್ರಭುತ್ವದ 4ನೇ ಅಂಗ. ಆ ಕಾರಣಕ್ಕಾಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂತ ಕಾರ್ಯಕ್ರಮ ಆಗಲಿ, ರಾಜಕಾರಣಿಗಳಾಗಲಿ, ಮಠಾಧೀಶರಾಗಲಿ, ಯಾರೋ ತಪ್ಪು ಮಾಡಿದ್ರು ಅವರ ತಪ್ಪುಗಳನ್ನು ಸಮಾಜಕ್ಕೆ ಎತ್ತಿ ತೋರಿಸುವಂತ ಕೆಲಸ ಆಗಲಿ, ಒಳ್ಳೆಯ ಕೆಲಸವನ್ನು ಮಾಡಿದಾಗ ಹೊಗಳುವಂತ ಕೆಲಸನೂ ಕೂಡ ಆಗಬೇಕು ಅನ್ನುವಂಥ ಮನವಿಯನ್ನು ಮಾಡಿ ಬಹಳ ಸಣ್ಣ ವಯಸ್ಸಿನಲ್ಲಿ ಗುರುತರವಾದಂಥ ಜವಾಬ್ದಾರಿಯನ್ನ ಸ್ನೇಹಿತರಾದ ಆನಂದ್ ಹಿರೇಮಠ ಹಾಗೂ ಅವರ ಕುಟುಂಬದವರೆಲ್ಲರೂ ತಗೊಂಡಾರ. ಅವರ ಸುದ್ದಿವಾಹಿನಿ ಮತ್ತು ಪತ್ರಿಕೆ ಯಶಸ್ವಿಯಾಗಲಿ. ನಾಡಿನ ಒಂದು ಈಗಾಗಲೇ ಸಾಕಷ್ಟು ಚಾನಲ್ ಫೇಮಸ್ ಅದು. ಅದೇ ರೀತಿಯಾಗಿ ಈಗ ಅದೇನು ಯೂಟ್ಯೂಬ್ ಐತಲ್ಲ, ಯೂಟ್ಯೂಬ್ನಿಂದ ಒಂದು ರೆಗ್ಯುಲರ್ ಚಾನಲ್ ಆಗಿ ಹೊರಬಲಿಕ್ಕೆ ದಯಾಗಣನಾದ ಪರಮಾತ್ಮನ ಆಶೀರ್ವಾದ ಇರಲಿ, ಕ್ಷೇತ್ರದ ಜನತೆಯ ಆಶೀರ್ವಾದ ಇರಲಿ. ಒಬ್ಬ ಶಾಸಕನಾಗಿ, ಒಬ್ಬ ಆತ್ಮೀಯ ಸ್ನೇಹಿತನಾಗಿ ಎಲ್ಲ ಸಹಾಯ ಸಹಕಾರವನ್ನ ಈ ಸ್ಕೂಲ್ಗಾಯ್ತು ಮತ್ತೆ ಸುದ್ದಿವಾಹಿನಿಗಾಯ್ತು ಮಾಡ್ಲಿಕ್ಕೆ ಸಾಧ್ಯವೇನೋ ಆ ಸಹಾಯ ಸಹಕಾರವನ್ನು ನಾವು ಮಾಡ್ತೇವೆ ಅಂತೇಳಿ ನನ್ನನ್ನು ಇಲ್ಲಿ ಕರೆಸಿ ಈ 2 ಉತ್ತಮ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕೆ. ಎಲ್ಲರೂ ಈ ಸ್ಕೂಲ್ ವಾತಾವರಣ ನೋಡಿದ್ರೆ ಭಾಳ ಚಂದ ಅನಿಸ್ತಾ ಇತ್ತು. ಇವತ್ತು ಬಹುತೇಕ ಯಾವ ಸ್ಕೂಲಿಗೂ ಇಷ್ಟು ದೊಡ್ಡ ಗ್ರೌಂಡ್ ಇಲ್ಲ, ನಮ್ಮ ಸರ್ಕಾರಿ ಸ್ಕೂಲಿಗೂ ಇಲ್ಲ. ಆ ಕಾರಣಕ್ಕಾಗಿ ಶ್ರೀಧರ್ ಬೆಟಗೇರಿ ತಮ್ಮ ಸ್ವಂತ ಹೊಲಾನ ಸ್ಕೂಲನ್ನಾಗಿ ಮಾರ್ಪಾಡು ಮಾಡ್ಯಾರ. ಇಲ್ಲಿ ಅವರಿಗೆ ಯಶಸ್ಸು ಸಿಗಲಿ. ಇಲ್ಲಿ ಕಲಿತಂಥ ಮಕ್ಕಳು ದೇಶದ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೊರಹೊಮ್ಮಲಿ. ಈ ಸುದ್ದಿವಾಹಿನಿ ನಾಡಿನ ಒಂದು ಯಶಸ್ವಿ ಸುದ್ದಿವಾಹಿನಿಯಾಗಿ ಹೊರಹೊಮ್ಮಲಿ ಅಂತ ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಅವರ ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ಪತ್ರಕರ್ತರಾದ ಅನಂತ್ ಕಾರ್ಕಳ್ ಮಾತನಾಡಿ ಪತ್ರಿಕೋದ್ಯಮ ಹಾಗೂ ಶಿಕ್ಷಣ ಕ್ಷೇತ್ರದಿಂದ ಆಗುವ ಸಕಾರಾತ್ಮಕ ಪರಿಣಾಮದ ಬಗ್ಗೆ ದೃಷ್ಟಾಂತಗಳ ಮೂಲಕ ವಿವರಣೆ ನೀಡಿದರು. ಗುರುವಂದನ ಸ್ಮರಿಸಿ ಇವತ್ತು ಶ್ರೀ ಮಾತಾ ಶಾರದಾದೇವಿ ವಿದ್ಯಾನಿಕೇತನ ಶಾಲೆಯ ವಾರ್ಷಿಕೋತ್ಸವ ಅಥವಾ ಕ್ರೀಡಾ ಸಮಾರಂಭ ಜೊತೆಗೆ ಜನಶ್ರೀ ಟೈಮ್ಸ್ ದಿನಪತ್ರಿಕೆ ಹಾಗೂ ಚಾನಲ್ ಬಿಡುಗಡೆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ಉದ್ಘಾಟಕರಾಗಿ ಆಗಮಿಸಿರುವಂತ ನಾಡಿನ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಈ ಭಾಗದ ಜನಪ್ರಿಯ ಶಾಸಕರು, ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಸಾಹೇಬ್ರೆ, ಹಾಗೆ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮಾನ್ಯ ತಾಯಂದ್ರೆ, ಮುದ್ದು ವಿದ್ಯಾರ್ಥಿಗಳೇ, ದಯಮಾಡಿ ಅಜ್ಜಿ ಇದ್ದೀರಿ, ತಾಯಂದಿರಿದ್ದೀರಿ, ನಿಮ್ಮ ಮಕ್ಕಳನ್ನ ನೀವು ಸ್ವಲ್ಪ ಎತ್ಕೊಂಡು ಕೂತ್ಕೊಂಡ್ರೆ ಒಳ್ಳೇದಾಗತ್ತೆ. ಮೊದಲು ಇದರಲ್ಲೇ ನಿಮಗೆ ನೀವು ಅವಲಂಬನೆ ಮಾಡ್ಕೊಂಡ್ರೆ ಸಾಕು. ಇದರಲ್ಲಿ ಯಾರು ಅವ್ರು ಹೇಳುವಂತ ಅಗತ್ಯ ಇಲ್ಲ. ಎಷ್ಟು ಮಂದಿ ಶಿಕ್ಷಕರು ಪರಿಪಕ್ವವಾಗಿ ಪಾಠ ಮಾಡ್ತಿರಬೇಕು ಹೇಳಿ ನೋಡೋಣ. ವಿದ್ಯಾಸಂಸ್ಥೆ ಅಂದ್ರೆ ದೇವಗುಲ ಅದು.
ಅಲ್ಲಿ ಬದುಕನ್ನು ಕಟ್ಟುವಂತ ಒಂದು ವ್ಯವಸ್ಥೆ, ಸಮಾಜವನ್ನು ಕಟ್ಟುವಂತ ವ್ಯವಸ್ಥೆ, ಸರ್ಕಾರವನ್ನು ಕಟ್ಟುವಂತ ವ್ಯವಸ್ಥೆ, ಸಂಸಾರವನ್ನು ಕಟ್ಟುವಂತ ವ್ಯವಸ್ಥೆ, ಇಂಥ ಅಭೂತಪೂರ್ವವಾದಂತ ಶಿಕ್ಷಣದ ವ್ಯವಸ್ಥೆ ಇವತ್ತು ಕಮರ್ಷಿಯಲ್ ಆಗಿದೆ. ವಾಣಿಜ್ಯೀಕರಣ ಅಂತೀವಿ ನಾವು, ಕಮರ್ಷಿಯಲ್. ಅದರ ಜೊತೆಗೆ ಪತ್ರಿಕೋದ್ಯಮದ ವ್ಯವಸ್ಥೆಯಲ್ಲಿ ಮಾಧ್ಯಮ ಅಂತ ಏನಿತ್ತು, ಎಲ್ಲ ರಂಗಗಳ ಬದಲಾವಣೆಯಲ್ಲಿ ಮೇರು ರಂಗ ಅಂದ್ರೆ ಪತ್ರಿಕಾ ರಂಗ. ಆ ಪತ್ರಿಕಾ ರಂಗ ಇವತ್ತು ಕಮರ್ಷಿಯಲ್ ಆಗಿದೆ. ಮಾನ್ಯ ಸಚಿವರು ಅವರು ಇವತ್ತು ಲೆಕ್ಕ ಪರಿಶೋಧನಾ ಸಮಿತಿಯ ಅಧ್ಯಕ್ಷರು, ಸಚಿವರೇ ಇದ್ದಂಗೆ ಅವರು ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಲೆಕ್ಕವನ್ನು ಪರಿಶೀಲನೆ ಮಾಡುವಂತ ಜವಾಬ್ದಾರಿ ಸ್ಥಾನದಲ್ಲಿ ನಮ್ಮ ಸಿ ಪಾಟೀಲ್ ಇದ್ದಾರೆ. ಎಲ್ಲ ರಂಗದಲ್ಲಿ ಕೂಡ ವ್ಯವಸ್ಥೆ ಹಾಳಾಗಿದೆ. ಬದಲಾವಣೆ ಯಾರು ಮಾಡಬೇಕು ಅಂದ್ರೆ ಶಿಕ್ಷಣ ಅಷ್ಟೇ. ಆದ್ರೆ ಇವತ್ತು ಅದು ಕೂಡ ಕಮರ್ಷಿಯಲ್ ಆಗಿದೆ. ಶಾಲೆ ಅಂದ್ರೆ ಏನ್ ಗೊತ್ತಾ? ಬೂಟ್ ಕೊಡ್ತಾರೆ, ಬುಕ್ಸ್ ಕೊಡ್ತಾರೆ, ಸಾಕ್ಸ್ ಕೊಡ್ತಾರೆ, ಪೆನ್ಸಿಲ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಶಿಕ್ಷಣ ಕೊಡೋರು ಯಾರು ಅಂದ್ರೆ ಟ್ಯೂಷನ್ ಪಡೆಯಕ್ಕೆ ಹೋಗ್ತಾರೆ. ಅಂತ ಪರಿಸ್ಥಿತಿ ಇವತ್ತಾಗಿದೆ. ಶಾಲೆಯಲ್ಲಿ ಎಲ್ಲ ಮಾರಾಟದ ಕೇಂದ್ರ ಬಿದ್ದು ಅಂದ್ರೆ ಶಿಕ್ಷಣ ಸಂಸ್ಥೆಗಳು ಆಗಿದ್ದಾವೆ. ಇಂಥ ವ್ಯವಸ್ಥೆಯಲ್ಲಿ ನಿಸ್ವಾರ್ಥ ಸೇವೆಯನ್ನು ಇಟ್ಕೊಂಡು ಇನ್ನೊಬ್ಬರ ಬದುಕನ್ನು ಕಟ್ಟಬೇಕು, ಶಿಕ್ಷಣವನ್ನು ಪ್ರಸಾರಗೊಳಿಸಬೇಕು. ನೋಡಿ, ಆ ಶಾಲೆಯ ಹೆಸರೇ ಇವತ್ತು ಅಪ್ಪ ಅಮ್ಮನ ಹೆಸರು ಇಡ್ತಾರೆ, ದಾನಿಗಳ ಹೆಸರು ಇಡ್ತಾರೆ, ಯಾರ್ಯಾರ ಹೆಸರು ಇಡ್ತಾರೆ, ಇಟ್ಟ ಹೆಸರನ್ನು ಬದಲು ಮಾಡ್ತಾರೆ. ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಅವರು ಇಟ್ಟಿದ್ದು ಶ್ರೀ ಮಾತಾ ಶಾರದಾದೇವಿ ವಿದ್ಯಾನಿಕೇತನ. ಜನಶ್ರೀ ಟೈಮ್ಸ್ ಇವತ್ತು ಶಿವಾನಂದ ಮಠದ ಜಾತ್ರೆಯಲ್ಲಿ ಉದ್ಘಾಟನೆ ಆಗ್ಬೇಕಾಗಿತ್ತು, ಬಿಡುಗಡೆ ಆಗ್ಬೇಕಾಗಿತ್ತು. ಅದು ಪತ್ರಿಕೆ ಇದೆ, ಜೊತೆಗೆ ಅಂದ್ರೆ ಟಿವಿನೂ ಇದೆ. ನಾವು ಬಂದ ಉದ್ದೇಶ ಅದು. ಆನಂದ ವ್ಯಕ್ತ ಅವರು ಅದ್ಭುತವಾದಂತ ಒಬ್ಬ ಪತ್ರಕರ್ತ, ಬರಹಗಾರ. ಲಕ್ಷ್ಮಿಗೆ ಪಗಾರ ತಗೊಂಡು ಬೆಂಗಳೂರಲ್ಲಿ ಇರಬಹುದಿತ್ತು ಅವರು. ಆದ್ರೆ ಇವತ್ತು ಹಾಗಲ್ಲ. ನನ್ನ ಊರಿಗೆ, ನನ್ನ ಜಿಲ್ಲೆಗೆ, ನನ್ನ ತಾಲೂಕಿಗೆ, ನಮ್ಮ ಮನೆಗೆ, ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜಕ್ಕೆ ಏನಾದ್ರೂ ಹೊಸದನ್ನು ಕೊಡಬೇಕು ಅಂತ ಹೇಳಿ ಸ್ವಂತಾಗಿ ತಾವೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವ್ರ ಊರ ಹತ್ರ ನಾವು ಜನಶ್ರೀ ಟೈಮ್ಸ್ ಅನ್ನು ಉದ್ಘಾಟನೆ ಮಾಡಬೇಕು ಅನ್ನುವಂತ ಉದ್ದೇಶ. ಜೊತೆಗೆ ಇನ್ನೊಂದು ಪ್ರೀತಿಯ ಮಾತು ಅಂದ್ರೆ ಜನಪ್ರಿಯ ಶಾಸಕರು ಸಿ ಪಾಟೀಲ್ ಕಡೆಯಿಂದ ಆಗ್ಬೇಕು ಅನ್ನುವಂತ ಉದ್ದೇಶ. ಸೊ ಹಾಗಾಗಿ ನಾವು ಶರೀಫ್ನವರು, ಬಾಂಡಿಗೆ ಅವರು ಎಲ್ಲ ಪತ್ರಕರ್ತರು ಬಂದಿದ್ದೇವೆ. ಅದ್ದೂರಿ ಆದಂತ ಕಾರ್ಯಕ್ರಮ ಮುಂದೆ ಇದೆ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಶಾಸಕರು, ಆ ಭಾಗದ ಜನಪ್ರತಿನಿಧಿಗಳು ನಮ್ಮನ್ನೆಲ್ಲ ಇವತ್ತು ಒಂದು ಜಾಹೀರಾತು ಕೂಡ ತಗೊಳ್ಳೋದಿಲ್ಲ. ಅವರು ಯಾರು ವಿರಕ್ತ ಮಠವರು ತಮ್ಮದೇ ಆದಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ಇದು ಶಾಲೆನೂ ಕೂಡ ಏನೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಇದು ಎತ್ತಣ ಮಾಮರ ಎತ್ತಣ ಹೋಗಿಲ್ಲ, ಎತ್ತಿಂದ ಎತ್ತ ಸಂಬಂಧ ಅಂತ. ನಾನು ಇಲ್ಲಿ ಬಂದಿನಿ, ಇದನ್ನ ನೋಡಿದೆ, ಒಳ್ಳೆ ವಾತಾವರಣ. ಇವತ್ತು ಈ ವಾತಾವರಣದಲ್ಲಿ ನಿಮ್ಮ ಗ್ರಾಮೀಣ ಸೊಬಗಿನಲ್ಲಿ ನಮ್ಮ ಜನಶ್ರೀ ಟೈಮ್ಸ್ ಬಿಡುಗಡೆ ಆಗ್ತಾ ಇದೆ, ಲೋಗೋ, ಪತ್ರಿಕೆ. ಇವು ಎರಡು ಇನ್ನಷ್ಟು ಮತ್ತಷ್ಟು ಬೆಳೀಲಿ, ಶಾಲೆನೂ ಬೆಳೀಲಿ. ಅದಕ್ಕೆ ಶಾಸಕರ ಸಹಕಾರ ಇರಲಿ, ನಿಮ್ಮೆಲ್ಲರ ಸಹಕಾರ ಇರಲಿ, ನಮ್ದು ಕೂಡ ಸಹಕಾರ ಯಾವತ್ತೂ ಇರುತ್ತೆ. ಎರಡು ಮಾತು ನಾನು ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ಒಂದು ಶಾಲೆಗೆ ಮಗು ದಿನ ಹೋಗ್ತಿತ್ತು, ತಾಯಂದ್ರ ನೋಡಿ ದೃಶ್ಯ ಕೊಟ್ಟು ಕೇಳಿ. ಒಂದು ಮಗು ದಿನ ಶಾಲೆಗೆ ಹೋಗ್ತಾ ಇತ್ತು. ಒಂದ್ ದಿವಸ ಮನೆಗೆ ಬೀಗರು ಬಂದ್ರು. ಆ ಮಗು ಶಾಲೆಗೆ ಹೋಗ್ಬೇಕಾದ್ರೆ ಅಳ್ತಾ ಇತ್ತು. ಬೂಟ್ ಹಾಕಿದ್ರು, ಸಾಕ್ಸ್ ಹಾಕಿದ್ರು, ಬೂಟ್ ಹಾಕಿದ್ರು. ಆ ಮಗುವನ್ನ ಶಾಲೆಗೆ ಆಟೋ ಕಳಿಸ್ಬೇಕಿತ್ತು. ಆ ತಾಯಿ ಕಳಿಸುವಾಗ ಆ ಮಗು ಅಳ್ತಾ ಇತ್ತು. ಅವಾಗ ಆ ಮಗು ಅಳ್ತಾ ಇತ್ತು ತಾಯಿ ಅಂತ ತಿಳ್ಕೊಂಡ್ರು. ಎಲ್ಲ ಜನ ಬಂದಿದ್ದಾರೆ, ಬೀಗರು ಬಂದಾರೆ ಊರಿಂದ. ಸೊ ಹಾಗಾಗಿ ಇದು ಮಗು ಅಳ್ತಾ ಇತ್ತು ಅಂತ ಒಂದು ಹುಡುಗ ಆಟೋಕ್ ಹಾಕಿ ಕಳಿಸಿದ್ರು. ಮುಂದೆ ಮಗು ಶಾಲೆಗೆ ಹೋಯ್ತು. ಅಲ್ಲಿ ಸಿಕ್ಕಾಪಟ್ಟೆ ಅಳ್ತಾ ಇತ್ತು ಆ ಮಗು. ಟೀಚರ್ ಏನ್ ಮಾಡ, ತಾಯಿನ ನೆಗ್ಲೆಕ್ಟ್ ಮಾಡಿದಾಗ ಇನ್ ಟೀಚರ್ ಏನ್ ಮಾಡ್ಬೇಕು? ಟೀಚರು ಬೈದ್ರು, ಹೊಡೆದ್ರು, ಸುಮ್ಮನೆ ಕೊಟ್ಟು ಕಳಿಸಿದ್ರು. ಕೊನೆಗೆ ಆ ಮಗು ಒಂದು 15 ನಿಮಿಷ ಆದ್ಮೇಲೆ ಸುಸ್ತಾಗಿ ಮಲಗಿ ಬರುತ್ತೆ. ಶಾಲೆ ಬಿಟ್ಟಾದ್ಮೇಲೆ ಆ ಮಗುವಿನ ಎಬ್ಸ್ಲಿಕ್ಕೆ ಹೋದ್ರೆ ಅದು ಹೇಳಿಲ್ಲ. ಕೊನೆಗೆ ಮನೆಗೆ ಕರ್ಕೊಂಡು ಹೋದ್ರು. ಮನೆಗೆ ನೋಡಿದ್ರೆ ಆ ಮಗು ಪ್ರಜ್ಞೆ ಹೋಗಿತ್ತು. ಡಾಕ್ಟರ್ ಕರೆಸಿದ್ರು, ಆ ಮಗು ಸತ್ತ ಹೋಗಿತ್ತು. ಯಾಕಿದು?
ಯಾಕಿದು ಅಂದ್ರೆ ಆ ಮಗುಗೆ ಸಾಕ್ಸ್ ಹಾಕಿದ್ರಲ್ಲ, ಶೂ ಹಾಕಿದ್ರಲ್ಲ, ತೆಗೆದು ನೋಡಿದ್ರೆ ಶೂ ತೆಗೆದು ನೋಡಿದ್ರು, ಸಾಕ್ಸ್ ತೆಗೆದು ನೋಡಿದ್ರೆ ಆ ಸಾಕ್ಸ್ ಅಲ್ಲಿ ಚೇಳಿತ್ತು. ಆ ಚೇಳು ಕಡಿತದಿಂದ ಆ ಮಗು ವಿಷಯ ಏರಿ ಆ ಕಡಿತಕ್ಕೆ ಅರ್ಥ ಇತ್ತು. ಯಾರು ಇದನ್ನು ಗಮನಿಸಿದ್ರು? ಹಂಗೆ ಇಡೀ ನಮ್ಮೆಲ್ಲ ಬದುಕಿನಲ್ಲಿ ಚೇಳು ಕಡಿತಾ ಇರ್ತವೆ ಅವಾಗ. ಅದನ್ನ ನೋಡ್ಕೊಳ್ಬೇಕು, ಅದನ್ನ ತೆಗಿಬೇಕು, ಅದಕ್ಕೆ ನಾವು ಸ್ಪಂದಿಸ್ಬೇಕು. ಇನ್ನು ಕೊನೆಯದು, ಒಬ್ಬ ತಂದಿರ್ಲಿಲ್ಲ, ತಾಯಿ ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತ ಆಸೆ ಇತ್ತು. ಒಳ್ಳೆ ಶಾಲೆಗೆ ಆ ಮಗುನ ಹಾಕಿದ್ದು. ಅವ್ರು ಕೇಳಿದ ಕಂಪಾಸು ಅದು ಇದು ಕೊಡ್ಸಕ್ ಆಗಿರ್ಲಿಲ್ಲ. ಕೊನೆಗೆ ಒಂದ್ ದಿವಸ ಆ ಮಗು ಕಳುವು ಮಾಡ್ತು ಶಾಲೆಯಲ್ಲಿ. ಆ ಮಗು ಶಾಲೆಯಲ್ಲಿ ಒಂದು ಕಂಪಾಸನ ಕಳುವು ಮಾಡಿದಾಗ ತಾಯಿ ಏನ್ ಮಾಡ್ಬೇಕು ಪಾಪ, ಕೇಳಿದ್ರೆ ಕೊಡ್ಸಕ್ ಆಗುದಿಲ್ಲ, ಅಪ್ಪ ಬೇರೆ ಇಲ್ಲ, ಬರ್ತಾನ. ಅವಾಗ ಏನ್ ಮಾಡಿದ್ರು, ಒಂದು ಉಂಡಿ ಕೊಟ್ಲು, ಲಾಡು. ಮಗು ತಿಂತು, ಅದು ಗೊತ್ತಾಯ್ತು. ನಾ ಕಳ್ತನ ಮಾಡ್ತು, ನಮ್ಮ ಅವ್ವ ಪ್ರೀತಿ ಮಾಡ್ತಾಳೆ, ಲಾಡು ಕೊಡ್ತಾಳೆ, ಸಕ್ಕರೆ ಕೊಡ್ತಾಳೆ. ದೊಡ್ಡ ಕಳ್ಳ ಅದ. ಕೊನೆಗೆ ಪೊಲೀಸ್ ಹೇಳಿದ್ರು, ಅವನು ಕೋರ್ಟಿಗೆ ಕರ್ಕೊಂಡ್ಬಂದ್ರು. ಅವನಿಗೆ ಏನು ಶಿಕ್ಷೆ ಆಯ್ತು? ಗಲ್ ಶಿಕ್ಷೆ ಆಯ್ತು. ಅವಾಗ ಜಡ್ಜ್ ಕೇಳ್ತಾನೆ, ನೀನು ಕೊನೆ ಆಸೆ ಏನು ಅಂತ. ಅವ ಏನು ಹೇಳಿದ ಗೊತ್ತಾ? ಮೊದಲು ನನ್ನ ತಾಯಿಗೆ ಗಲ್ಲಿಗೆ ಏರ್ಸ್ರಿ, ಆಮೇಲೆ ನನಗೆ ಶಿಕ್ಷೆ ಕೊಡಿ. ಅದು ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿಂದ ಹುಟ್ಟಕ್ಕಾಗತ್ತ? ಸೊ ಅಂತ ತಾಯಿನ ಯಾಕೆ ಗಲ್ಲಿಗೆ ಏರ್ಸಿದೆ? ಇವತ್ತು ಈ ಸ್ಥಿತಿಗೆ ನಾನು ಈ ಕಾರಣ ನನ್ನ ತಾಯಿ. ಅವತ್ತು ಬೈದು ಬುದ್ಧಿ ಹೇಳಿದ್ರೆ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಉತ್ತಮವಾದಂತ ಬದುಕನ್ನು ನಡೆಸಬಹುದಿತ್ತು ಅಂತ. ಸೊ ಅದಕ್ಕೆ ಬಹಳ ಜವಾಬ್ದಾರಿಯಿಂದ ನಮ್ಮ ಹೊಣೆಗಾರಿಕೆ, ನಮ್ಮ ಜವಾಬ್ದಾರಿ ಅವುಗಳನ್ನು ನಿಭಾಯಿಸ್ಬಿಟ್ರೆ ತಾಯಂದ್ರು. ಇವತ್ತು ಏನಾಗಿದೆ, ಎಲ್ಲರೂ ಧಾರಾವಾಹಿ ಮುಂದೆ 7 ಗಂಟೆ ಕುಂದಿರ್ತಾರೆ, ರಾತ್ರಿ 10 ಹೆಣ ಬೀಳೋ ಮಟ್ಟ ಹೇಳುದಿಲ್ಲ. ತಾಯಂದ್ರು ಅಪ್ಪ ಬಾರ್ನಾಗ ಕುಂದಿರ್ತಾನ, ಮಗ ಮೊಬೈಲ್ ರೂಮ್ ನಲ್ಲಿ ಇರ್ತಾನ. ಏನಾಗತ್ತೆ ಸಮಾಜ, ಏನಾಗತ್ತೆ ಸರ್ಕಾರ, ಏನಾಗತ್ತೆ ಸಾರ್ವಜನಿಕ ಬದುಕು? ಸೊ ಇವೆಲ್ಲವನ್ನ ಬದಲಾವಣೆ ಮಾಡುವಂತದ್ದು ಅಂದ್ರೆ ಶಿಕ್ಷಣ ಸಂಸ್ಥೆ. ಇಂಥ ಸಂಸ್ಥೆಗಳಿಗೆ ಮತ್ತು ಮಾಧ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಣಾಧಿಕಾರಿ ರಡ್ಡೇರ್ ಗುರುಗಳು ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ಶ್ಲಾಘನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರದೀಪ್ ನವಲಗುಂದ, ಹಿರಿಯ ಪತ್ರಕರ್ತ ಎಚ್.ಎಂ. ಶರೀಫ್ ನವರ್, ಮೆಣಸ್ಕಿ ಲಿಂಗಬಸವೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಶೋಕ್ ಹಿರೇಮಠ್, ವಸಂತ್ ಮೇಟಿ, ಬಸನ್ ಗೌಡ್ರ್, ದಾನಯ್ಯ ಸ್ವಾಮಿ ವೃತ್ತಮಠ, ಪತ್ರಕರ್ತ ಶರಣು ದೊಡ್ಡೂರ್, ಮೃತ್ಯುಂಜಯ ಕುಲಕರ್ಣಿ, ಸಂಸ್ಥೆಯ ಗೌರವಾಧ್ಯಕ್ಷ ಸುಭಾಷ್ ಕುಲಕರ್ಣಿ, ಅಧ್ಯಕ್ಷ ಶ್ರೀಧರ್ ಬೆಟಗೇರಿ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಬೆಟಗೇರಿ, ಪ್ರಶಾಂತ್ ಶಿವನ್ಗೌಡ್ರ್, ಪವನ್ ಕುಲಕರ್ಣಿ, ಸಂಸ್ಥೆಯ ನಿರ್ದೇಶಕರಾದ ಪ್ರಶಾಂತ್ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮಕ್ಕೆ ಬಿಂಕದಗಟ್ಟಿ, ಹುಲಕೋಟಿ, ಹಿರೇಹಂದಿಗೋಳ, ಶಾಗೋಟಿ, ದುಂದೂರು, ಚಿಕ್ಕಹಂದಿಗೋಳ, ಎಚ್.ಎಸ್. ವೆಂಕಟಾಪುರ, ಮದಗಾನೂರ, ಅಡ್ನೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿದ್ರು. ಬಂದವರಿಗೆಲ್ಲ ಉಪಹಾರ ಹಾಗೂ ಪ್ರೀತಿಯ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಪೋಷಕರಿಗಾಗಿ ನಡೆದ ಕ್ರೀಡಾಕೂಟ ನಿಜಕ್ಕೂ ರೋಮಾಂಚನಕಾರಿಯಾಗಿತ್ತು. ಅದು ರೈಸ್ ಆಫ್ ನ್ಯೂಸ್ ಗದಗ್.